ವನಜಾಕ್ಷಿ ಮೀನಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ಮಿರಗ ಬಾಳ ಹಣ್ಣು, ಏಳೆ ಮಕರಂದನ ಮಿರದ ಬಾಳಲ ಹಣ್ಣು, ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ನನ್ನ ಕಣ್ಣು. ಸರ್ ಓ ಏನ್ ಮಾಡ್ತಿದ್ದೀರಾ ಸರ್? ಈಗ ಊಟ ಮಾಡೋಣ ಅಂತ ಕೂತಿದ್ದೀನಮ್ಮ. ನಾನು ವಂಜಾಕ್ಷಿ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್. ಅದೇ ಇದ್ರಾಗೆ ಇದು ಅಕ್ಕ ಹಾ ಪ್ರಾಣದಿನ ಪಿಕ್ಚರಾಗೆ ಹಾ ಹಾ ಆ ವಾರ್ಡ್ ಐತಲ್ಲ, ಹಾ ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರು ಅವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮನಿಕೊಂಬಳಕ್ಕ ನೀನು. ಯಾಕೆ? ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕರ ದೊಡ್ಡರ ಗೊತ್ತಿಲ್ಲ. ಹಾ ಖಂಡಿತ 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 ನಮಗ್ ಫೋನ್ ಮಾಡ್ಬೇಡಿ. ನಾನು ಹೇಳಿದ್ನಲ್ಲ ನನಗೆ ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡೋಣ? ಬಾ ಇಬ್ರು ಲವ್ ಮಾಡೋಣ. ನನಗೆ ಗಂಡಿಲ್ಲ, ನಿನಗೆ ಹೆಂಡತಿ ಇದ್ದಂಗಿಲ್ಲ, ಇದ್ರು ಸತ್ತಂಗೇನೆ. ಇಬ್ರು ಬರ್ರಿ, ಇಬ್ರು ಸೇರ್ಕೊಂಡು ಲವ್ ಮಾಡೋಣ. ನನ್ ಮಗಿಗೊಂದ್ ಬಾಳ್ ಕೊಡೋಣ. ನಿನ್ ಹೆಸರು ಸೇರಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ. ನೀನು ಬಂದು ನನ್ ಮಗಳಿಗೊಂದು ಎಜುಕೇಶನ್ ಕೊಡ್ಸು, ಆರಾಮಾಗಿರು. ಹಲೋ ಹಲೋ ಹೇಳ್ ಜಾನು. ನಾನು ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಕರೆ. ಅಲ್ಲ ನೀನು ಫೋಟೋದಲ್ಲಿ ಅಷ್ಟು ದಪ್ಪ ಚೆನ್ನಾಗಿದ್ಯಲ್ಲ, ನೀನ್ ಬಟ್ಟೆ ಬಿಚ್ಬಿಡ್ರಿ, ನೀನ್ ಎಷ್ಟು ದಪ್ಪ ಇರ್ಬೇಕು ನೀನು. ಅದಕ್ಕೆ ನಾನು ನಿನ್ ತುಂಬಾ ನೋಡ್ಬೇಕು ಅಂತ, ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿದ್ದು ಅದ್ರಾಗೆ? ಇಲ್ಲ ನನ್ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು. ನಾನು ನೀನು ಸೇರ್ಬೇಕಾಗಿತ್ತಲ್ಲ ರೀ. ಅದಕ್ಕೆ ನನ್ಗೇನು ಆಗಿಲ್ಲ. ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನಿನ್ನೆ ನೋಡಿ, ಆ ಪ್ಯಾಂಟು, ಆ ಶರ್ಟು, ಆ ನಿನ್ ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು, ಹಬ್ಬ ನನಗೆ ತುಂಬಾ ರಾತ್ರಿ ಎಲ್ಲ ಡಿಸ್ಟರ್ಬ್ ಆಗಿದೆ. ನನಗೆ ನಿದ್ದೆನೇ ಬಂದಿಲ್ಲ. ನಿದ್ದೆನೇ ಬರ್ಲಿಲ್ವಾ? ಇಲ್ಲ. ಇದು ಡ್ರಿಂಕ್ ಮಾಡ್ತೀರಾ? ನಾವೇನು ಆತರ ಏನ್ ಕುಡಿಯಲ್ಲ. ಈ ರಮ್ಮು, ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ ಒಂದ್ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಮ್ಬೇಕಾರೆ ಲೈಟ್ ಆಗಿ ಸ್ವಲ್ಪ. ಬೀರು ಬ್ರಾಂತಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು. ರಾಜ ಅನ್ನೋದು ಏನೋ ಬರುತ್ತಲ್ಲ ಇದು ಪಾಕಿಟ್ ಅಲ್ಲಿ, ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? 1 2 ಅಲ್ಲ 4. ಅವ್ರು ಹೋಗಿರೋದು ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಅರ್ಜೆಂಟ್ ಆಗ ಯಾಕಕ್ಕ ನಿಮ್ಗೆ ನಾನು ಫೋನ್ ಮಾಡುವಂತಿದ್ನ ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಆ ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಆ ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ಜಾನು ಅಮ್ಮ ಹೇಳ್ ಜಾನು. ನೀನು 4 ರಾಜ ಪಾಕೆಟ್ ಕುಡಿಯೋದು, ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್, 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ. ನೀವು ರಾಜ ಪಾಕೆಟ್ ಅಂದ್ರೆ ಆದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಕುಡಿಯೋದ್ ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ. ಆಮೇಲೆ ಕೆಟ್ಟದು ಇದೆಂತದ್ದು, ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸುಳೆ ಮಗನೆ, ನಿನ್ ಮನೆ ಹಾಳಾಗೋಗ. ನೀನ್ ಹೋಗೋದಾರೆ ಅಕ್ಕಿ ಇಕ್ಕ ಲೋಪರ್ ಸುಳೆ ಮಗನೆ. ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿರೋದು ಯಾರು? ನೀನ್ ಎಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿರೋದು ನೀನ್ ಎಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ಯೇನೋ? ಮಾತಾಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ.
ಏನು ರಿವರ್ಸ್ ಗೇರ್ಗೆ ಬರುತ್ತೆ ನಮ್ಗೆ ಕೂಟ ಬರುತ್ತಲ್ಲ ರಿವರ್ಸ್ ಗೇರ್ಗೆ. ಅಮ್ಮ ಗೊಜ್ಜಗ್ ನನ್ ಮಗನೇ ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಆಡಿ ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡ್ ಹೋಗ್ಬಿಡ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡ, ಇನ್ನೊಂದ್ ಹೇಳಿ ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನು ಗೊಜ್ಗ. ಗೊಜ್ಜಗ್ ನನ್ ಮಗನೇ, ಗೊಜ್ಜಗ್ ನನ್ ಮಗನೇ. ನಿಮ್ಮ ಅವ್ನ್ ನಿನ್ ತಾಯಿನಕ್ಕೆ ನಿಂದೇನ್ ನನ್ಗೆ ಇವತ್ತು ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಹೊಸತಿ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾತ್ರೂಮ್ ಮುಂದೆ, ನಿಮ್ ಬಾತ್ರೂಮ್ ಮುಂದೆ ಮನೆ ಮುಂದೆ ಚಿನಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ? ಬಿಟ್ಟಿಲ್ಲ ಕುಡಿದು ಬಿದ್ದಿದ್ದಲ್ಲೇ 10-11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ ನೀನ್ ನೋಡಲ್ಲ ಗೊಜ್ಗ ಬಂದಿದ್ದೀನಿ ನಿನ್ ಮಕ ನೋಡು. ಮುಚ್ಕಲೆ ಬಾಯಿ ಚಿನಾಲಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತೈತೆ ಮುಚ್ಕೊಂಡೆ ಚಿನಾಲಿ. ನಿಮ್ಮ ಅಮ್ಮನ ನಾಡ ನೀನ್ ಎಷ್ಟು ಹಾಳು ಮಾಡಿದ್ ಬಂದಲ್ಲ. ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ ಅದೆಲ್ಲ ಊದ್ಕೊಂಡೈತೆ. ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು, ಇಷ್ಟಲ್ಲಿ ನಿಂಗೆ ಆಪರೇಷನ್ ಮಾಡ್ತಾರ ನೋಡು. ನಿಂಗೆ ಇಲ್ಲ ಲಕ್ಕೋ ಹೊಡಿತಿದ್ದೆ ರಾತ್ರಿ. ಅಮ್ಮ ನಿನ್ನಂತರ 5 ಜನ ತೆಗ್ದು ಆಚೆಗೆ. ಅಯ್ಯೋ ನಿನ್ ಎಂಡ್ರು ಫಸ್ಟು ನೀನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸದ್ ಮರ್ತ್ಬಿಟ್ಟಿದ್ಯಾ? ಒಪ್ಪಾರಾಗೆ ಚೊಳೆಗೆ ಗೊಜ್ಜಗ್ ನನ್ ಮಗನೇ ಮುಂದೆ ಗೊಜ್ಜಗ 5 ಜನ ಎಸಿತಾನಂತೆ. ಎಂಡ್ರನ್ನ ಕ್ಲೀನ್ ಆಗಿ ಅದ್ಭುತವಾಗಿ ಇಟ್ಕೊಳಕ್ ಬರಲ್ಲ. ಅದಕ್ಕೆ ನಿಮ್ ಅಮ್ಮನ ನಾಳೆ ಕಣ್ಕಂಡ್ರಿಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮನ್ ತಿರ್ಗೋದ್ ನಾಯಿ ತಿರ್ಗದಂಗ್ ದುಡ್ಡು ಕೊಟ್ಟಾರ ಅರ್ಧ ಬರ್ದಾಗ ದುಡ್ಡು ಕೊಟ್ಟು ಹೋಗೋದು ನಿನ್ಗೆ. ನೀನ್ ಗಂಡ್ಸತ್ ಮುಂಡ್ಯಾರ ನಿನ್ನಂತ ಗಂಡ್ಸತ್ ಮುಂಡ್ಯಾರ ಹುಡಿಕೊಂಡ್ ಹೋಗಲ್ಲ ಅರ್ಧ ದುಡ್ಡು ಕಿತ್ಕೊಂಬರಕ್ಕೆ. ಬಾಯ ನಿನ್ಗ್ ನನ್ ಹುಚ್ಚ ಇದ್ದು ಬಿಡ್ತೀನಿ ಬಾಯೊಳಿಕೆ ಮಗನೇ ಅಗ್ಗಿಸ್ಬಿಟ್ಟಿನಿ ನಿನ್ಗೆ. ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲ ಯೋಲ ಹಾಕಿ ಉಚ್ಚೆ ಉಯ್ದು ಮೂಗೊಳಿಕೆ ಬಾಯಳಿಕೆ ತಿನ್ಬಾರ್ದು. ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಅನ್ನ ತಿನ್ನ ಮಾತಾಡೇ ಚಿರಾಲಿ. ಇವತ್ತು ಅನ್ನ ತಿನ್ನಲ್ಲ, ನನ್ ಗ್ಯಾಸ್ ಮುಸ್ಕರಲ್ಲ. ಇವತ್ತು ನಾನು ಯೋಲ್ ತಿಂದಂಗೆ ಕಳ್ಳ ಕಾಳು ಕಡ್ಡಿ ಇವತ್ತೇನ್ ಮಾಡೋರೆಲ್ಲ. ನಿಮ್ಮ ಅಮ್ಮನ್ ನಂಗಡ ಮುಂದೆ ಇದ್ರ ಮುಂದೆ ಗೊಜ್ಜು ಮುಂದೆ ನಿಮ್ಮಮ್ಮ ಕಿತ್ತೋದ್ ಮುಂದೆ. ಗೊಜ್ಗ ಇವತ್ ನೀನ್ ಕಾಲ್ ತಿಂದ್ರೆ ನಾನು ಯೋಲ್ ತಿಂದಂಗೆ. ಬಿಡು. ಹಲೋ 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 ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋದು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ಅಲ್ಲ ರೀ. ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಮಗ ಕರ್ಸು ಅವ್ನ ಅಮ್ಮನ್ನ ಹೆಂಗೆ ನೀನ್ ಬಾ ಅಂತ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಮ್ಮನಾಕಿ ನನ್ನ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ ನೀನ್ ತಾಯಿ ಹಂಗಾರ ಸತ್ತೋಗಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕೊಂಬಿಡು ಅಲ್ಲಿ ಇದ್ರ ಮೇಲೆ ಪಟ್ಟಿ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಯ್ಯೋ ಯಾವ ನಾನು ಕರ್ಸೇವ್ ನಮ್ಮನ್ ಯಾವ ನರಸಿಂಹರಾಜ. ಅಲ್ಲ ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನಲ್ಲ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನಿನ್ ಲೈ. ನಾ ಕೃಷ್ಣಮೂರ್ತಿ. ನಿಮ್ಮ ಕೃಷ್ಣಮೂರ್ತಿ ನಾ ಶಾಟ ಇಕ್ಕ ಕಲಾವಿದ್ರ ನಾ ಗುಂಜಿಕ್ಕ ಇಕ್ಕ ನಿಮ್ಮ ಅಮ್ಮ ತಲೆ ಹಿಡಿದ್ ನನ್ ಮಗನೇ. ನಮ್ಮನ್ ಬಾರ ಕಳ್ಸು ಇವತ್ತು ಲೈ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. ಬಾರ್ಲಾ ಆಗೋಲ್ ಗುಂಟೆಗ್ ಬಾರ್ಲಾ. ನಮ್ಮನ್ನ ನನ್ನ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಅಲಿತಿದ್ದೆ. ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ ಐತ್ಯಾ?
ಯಾಕೆ ನಿಮ್ಮ ಅಮ್ಮನ್ ತಿಂಗ್ಸೇನ ನಿಮ್ಮ ಅಪ್ಪನ್ ಜಮೀನು ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಚಿಂದ ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ನಿಮ್ಮ ನೀವು ಕರೆಕ್ಟ್ ಏಯ್ ಕರೆಕ್ಟಾಗಿ ಟವರ್ ಇರ್ತಾ ಬಂದ್ ಮಾತಾಡಲ್ಲ ಗಂಡು ನನ್ನ ಮಗನೇ. ನಿಮ್ಮಮ್ಮನ್ನ ಏನಿಲ್ಲ ಜೈಲಿಗೆ ಹೋದ್ ಪರವಾಗಿಲ್ಲ ಬಂದ್ ಬರ್ಜಿ ಹಾಕ್ಬಿಡ್ತೀನಿ ನೀನ್ ತಾಯಿನ ಹಾಕ್ಯ. ಏಯ್ ನಿನ್ ತಾಯಿನ ಹಾಕಿ ಕಳ್ಸ ಇವತ್ತು ಇವಳನ್ನಲ್ಲೇ. ಯಾಕ ನಿಮ್ಮ ಅಮ್ಮನ್ನ ನಾನು ತಲೆಡ್ಕ ಮಾಡ್ಕೊಂಡಿದ್ದಲ್ಲ ಸುಳ್ಳೆ ಮಗನೇ. ನೀನ್ ತಲಿಡ್ಕನೆ ಕಣಲ್ಲೇ ತಲಿಡ್ಕ. ನಿಮ್ಮಮ್ಮನ್ ಏನಿಲ್ಲ ಈಗ ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ನಿಂದ್ರಿ ಬಿಟ್ಟಿತ್ತು. ನಿಮ್ಮಮ್ಮನ್ನ ನೀನ್ ಯಾರ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ ನನ್ ಕಾಪಾಡ್ಕೊಳ್ಳಿ. ನಾನ್ ಬ್ಯಾಡ್ವ ನಿಮ್ಗೆ? ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ನಿನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು. ಚೆನ್ನಾಗಿ ಬಾ ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ. ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ನನ್ನ ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ. ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡಾಕೊಂಡು ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು. ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಭಾಗ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ ಹೆಗ್ಗೆರತ್ತವ, ಆ ರೈಲ್ವೆ ಪಟ್ಟೆ ಐತಲ್ಲ ಹೆಗ್ಗೆರತ್ತವ ನೀಲ್ಗಿರಿ ತೋಪು ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ. ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವ್ನ್ಗೆ? ಓಯ್ ಬಾರಲ್ಲೇ ಗಂಡು ಎಲ್ಲಿದ್ಯೋ? ಹಲೋ ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ಹತ್ರಕ್ಕೆ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ನ ಮಗನ್. ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಭೀಮಸಂದ್ರ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ನಿಮ್ಮ ಅಮ್ಮನ್ ಯಾವಲ್ಲ ನಿಂದು? ಏಯ್ ನಜರಾಬಾದ್ ಕಂಡ್ ಬಾರಲ್ಲೇ. ಬತ್ತೇನ ನೀನು? ತಗೊಂಡೋಗಿ ಇದು ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ಅದ್ರ ಕೈಲ ಹುಡುಗಿ ಕೈಲಿ ಸೈನ್ ಹಾಕ್ಸ್ಬಿಟ್ಟು ಯಾರು ಬಂದು ಹಿಂಗ್ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏಯ್ ನಿನ್ನ ಅಮ್ಮನ್ನ ತಲಿಡ್ಕ. ನಿಮ್ಮಮ್ಮ ನೀನು ಇಜ್ಜ ನನ್ನ ಮಗ ಇದ್ದಂಗೆ ನೀನು. ಇಜ್ಜ ನನ್ನ ಮಗ ಅಂದ್ರೆ ಎಲ್ಲಿದ್ದೀರ ನೀವು? ಬನ್ನಿ ಅಂದ್ರೆ ಅವನ್ ತಾವ್ ಏನ್ ಮಾತಾಡ್ತೀರ? ನೀವ್ ಬನ್ನಿ ಅಂದ್ರೆ. ಅಲ್ಲ ನಮಸ್ಕಾರ ನರಸಿಂಹಣ್ಣ. ನಾನಣ್ಣ ಕಿಶೋರ್. ಏನಣ್ಣ ಇದು ಈ ತರ ಈಗ ಮಾಡಿದ್ದೀರಾ? ಈಗ ಹೆಂಗಣ್ಣ ಇದು? ಅದೇ ಅವ್ರ ನಿಮ್ ಹೆಂಡತಿ ಲಲ್ಲಿ ಅವರು ಮದ್ವೆ ಮಾಡ್ಕೊಡ್ತಾರ ನಮ್ಮ ಯಜಮಾನ್ರು ನನಗೆ ಅಂತ ಹೇಳಿದಾರೆ. ಮಾಡ್ಕೊಡ್ತೀರಣ್ಣ ನನಗೆ ಮದ್ವೆನ? ಲಲ್ಲಿ ಅವ್ರನ್ನ ನಿಮ್ಮ ಹೆಂಡತಿ ಅವ್ರನ್ನ? ಅಲ್ಲ ನಾವು ಕೊಡೋಣ ಅಣ್ಣ ತಿಂತೇನೆ ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಖಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ ಅಣ್ಣ ಹಲೋ ಅಣ್ಣ
ಅಲೋ ಅಣ್ಣ, ಈಗ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ ನೀವು? ಒಪ್ಕೊಂಡಿದ್ದೀರಾ ಮದುವೆಗೆ? ಏ ನೀವ್ ಮದ್ವೆ ಆಗೋರು ನೀನ್ ಹೆಂಗಾರ ಮಾಡ್ಕ, ನಾನ್ ಮದ್ವೆ ಮಾಡ್ಕೊಡಕ ಗುಂಜಿ ಮಾಡ್ಕೊಡಣ. ಏ ಅಲ್ಲ ರೀ, ಅವರು ನೀವು ಮೋಸ ಮಾಡಿ ನಿಮ್ ಹೆಂಡತಿಯರಿಗೆ ಬಿಟ್ಬಿಟ್ಟಿದ್ದೀರಂತಲ್ಲ, ಒಂದ್ ಮಗು ಐತೆ, ಆ ಮಗುಗ್ ಬಾಳ್ ಕೊಡ್ತಿದೀವಿ, ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು. ಈಗೇನ್ ನೀವು ಒಪ್ಪಿ ಮದುವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ? ಅವರು ನಮ್ಮ ಯಜಮಾನ್ರು ಕೇಳ್ಬೇಕು, ನರಸಿಂಹರಾಜು, BN ನರಸಿಂಹರಾಜು. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ. ಲೇಟ್ ನರಸಿಂಹಪ್ಪ ಹೋದ್ಮೇಲೆ ಒಂಥರ ಜ್ಞಾನ ಬಿಟ್ಟು ಅಣ್ಣ. ಅಮ್ಮನ ಅನ್ನಂತು ನಾನು ಅಡ್ರೆಸ್ ಅಂತ ನಾನು ಅಡ್ರೆಸ್ ಹೇಳಕ್ ಹೋಗ್ತಾ ಇದ್ದಿಲ್ಲ ಅಂತ. ಅಲ್ಲಣ್ಣ, ಈಗ ಮದ್ವೆ ಯಾವ ಇಕ್ಕಣ್ಣ? ಮದ್ವೆ ಯಾವಾಗನ ಇಕ್ಕೆ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ. ಅವ್ರು ಕೇಳೋದು ಅವ್ರು ಯಾರು ಲಲ್ಲಿನವ್ರು, ರಘುನವ್ರ ಅಪ್ಪ, ಅವ್ರ ಗಂಡ ಯಾರನ್ನ ಇದ್ರೆ. ಅಣ್ಣ ಅವ್ರೇನಂದ್ರು ಗೊತ್ತಾ, ನಮ್ಮ ಯಜಮಾನ್ರು ಕೇಳ್ಬೇಕು ಅಂದ್ರು. ನೀನ್ ಲವ್ ಮಾಡ್ತಾ ಇದ್ಯಾ? ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ, ಈಗ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ, ಇಬ್ರು ಮದ್ವೆ ಆಗ್ತೀವಿ ಅವ್ರನ್ನ. ಇಬ್ರು ಮದ್ವೆ ಆಗ್ತೀರಾ? ಇಬ್ರು ಮದ್ವೆ ಆಗ್ತೀವಿ, ನೀವು ಒಪ್ಕೊಂಡ್ರೆ ಮಾತ್ರ. ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಕಿತ್ಕೊಂಡ್ ಮೂಕಿ ಹಚ್ಕೊಂಡ್ಬಿಟ್ರಿ ಅವ್ರು. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ ನೀನು? ಮತ್ತೆ ನಾನು ಅವಳು ನನಗೆ ಆಗ್ಬೇಕಾಯ್ತು, ನಾನು ಅವ್ರಿಗೆ ನನಗೆ ಯಾಕೆ ಮಾಡಿದ್ದೆ ಫೋನ್ ನನ್ಗೆ? ಅಣ್ಣ ನೀವ್ ಎಳ್ಳೆ ಹೆಂಡತಿ ಅಂತಲ್ಲ ನಿಮ್ಗೆ? 2 ಹೆಣ್ತಿನೂ ಇಲ್ಲ, 1 ಹೆಣ್ತಿನೂ ಇಲ್ಲ, ನಾನು ಇನ್ನ ಮದ್ವೆನೇ ಆಗಿಲ್ಲ. ಹೌದಾ? ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ? ನನಗೆ 18 ಎತ್ತು ನಿನ್ ಬಾಯಿಗೆ ಮಣ್ಣಾಕ. ಅವಳನ್ನ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತು ಅವ್ರು ಕೂಳು ನಿಲ್ದೆ ಅಲ್ಲಿತವ್ರು, ನಾವ್ ಹೆಂಗೋ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ. ಹೋಗ್ರಿ ನೀವು, ನನಗೆ ಫೋನ್ ಮಾಡ್ತೀರಾ? ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು, ಸಾಕ್ಷಿ ಹಾಕ್ಬಾರ್ದ ನೀನು? ನನ್ ತೋಳ್ಗಳು ಸಾಕ್ಷಿ ಆಗ್ತಿದೆ. ಅವ್ನ ಅಮ್ಮನ ಹಿಂಗ್ ಬೈತಿದ್ಯಾ? ಅವಳು ಯಾರು ನನಗೆ ಹೆಂಗ್ ಗೊತ್ತು? ಅವಳು ನಿನ್ ಹೆಂಡತಿ ಅಂತಲ್ಲ, ಎಳ್ಳೆ ಹೆಂಡತಿ. ಅವ್ಳು ಒಂದು ಇದನ್ ಮಾಡ್ಬಿಟ್ರಿ ನೀನು. ನನಗೆ ಅವ್ಳ ಮಗನೇ ನೋಡಿಲ್ಲ ನಾನು. ಯಾಕೆ? ಯಾಕೆ ಯೋ ಅವಾಗ ಕುಡ್ದೆಲ್ಲ ಇದ್ ಮಾಡಿದ್ಯ ಅಂತೆಲ್ಲ, ಯಾಕೆ ಕುಡ್ದು ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮೇಷ ಸತ್ತೋಗ್ಯಾರಂತ ನಾವೆಲ್ಲ ಈಗ ಗೋಳಾಡಿಗೆ ಕೂತಿದ್ರೆ ಅಂತ ಮಾಡೋರು. ಹಲೋ ಅಣ್ಣ, ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ಒಪ್ಕೊಂಡಿದ್ಯಾ ಮದ್ವೆಗೆ ಇಲ್ವೋ? ಯಾರು ಒಪ್ಕೊಳ್ಳೋದು? ನನಗೆ ಮದ್ವೆ ಇಲ್ಲ. ಯೋ ಅಮ್ಮನ್ನ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯ್ಯ, ನಿನ್ ಮನೆ ಹಾಳಾಗೋಗ ಲೋಫರ್ಸ್ ಮಗನೇ. ನಿಮ್ಮ ಅಮ್ಮನ ಇದಕ್ಕೆ ನೀನು ಅಷ್ಟು ಅನುಕಂಪ ಫೋನ್ ಮಾಡ್ತೀಯ? ನಿನ್ ಇಷ್ಟ ಬಂದಾಗ ಹೆಂಗಾನ ಮಾಡ್ಕೊ ಹೋಗ್ರಿ, ನನಗೆ ಯಾಕೆ ಫೋನ್ ಮಾಡ್ತೀರಾ? ಲೇ ಅವ್ನ ಅಮ್ಮನ್ ನೀನ್ ಒಪ್ಕೊಂಡ್ ಮದ್ವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು. ನಾನು ಗುಚ್ಚಿಗೆ ಮಾಡ್ಕೊಡ್ತೇನೆ. ಅವಳು ಯಾರ್ದವಳ ಇದು ಮಾಡಿ ಅರ್ಧ ಬರ್ಧ ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ಬಾ ಅಂತ ಅಂದಾಗ ನೀನ್ ಅದೇ ನನಗೆ ಯಾರಣ್ಣ? ತೋಳಿಗೆ ಅಣ್ಣ ನೀನು. ಅಣ್ಣ ಬಿಡು, ಇಬ್ರು ಅಣ್ಣ ತಮ್ಮದಿರಿದ್ದಂಗೆ ಇಬ್ರು ಹಂಚ್ಕೊಂಡು ಹೋಗೋಣ. ಅಣ್ಣ ತಮ್ಮದಿರು ಹಂಚ್ಕೊಂಡು ನಿಮ್ಮ ಅಮ್ಮ ನನಗೆ ದೊಡ್ಡ ಮಾತಾಡ್ತೀಯ? ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲ ಈಗ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀಯೋ ಇಲ್ವಾ ಅಷ್ಟೇ ಹೇಳೋಣ. ಯಾರಿಗೆ? ನನಗೂ ಲಲ್ಲಿಯವ್ರಿಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ? ನಾನು ಯಾರು ಮದುವೆ ಮಾಡ್ಕೊಡಕ್ಕೆ? ತಡಿಯಪ್ಪ, ಅವ್ರ ಕೈಲೇ ಕೊಡ್ತೀನಿ, ಮಾತಾಡು. ಹಲೋ ಏನು ಅಂದ್ರೆ? ನಾನು ಗುಂಜು ಅಂದ್ರೆ ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಬ್ರನ್ನ ಲವ್ ಮಾಡ್ತಾವ್ರೆ, ನನ್ನ ಮದುವೆ ಮಾಡ್ಕೊಡಿ ಅಂತ. ಈಗ ಬಂದಿದ್ದಾರೆ ನೋಡಿ, ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ. ಮದುವೆ ಮಾಡ್ಕೊಂಬಿಟ್ಟು ನಿಮ್ಮ ಅಮ್ಮ ಹೋಗ್ರಿ, ನನಗೆ ಫೋನ್ ಮಾಡ್ತೀರಾ? ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು, ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ? ಇಲ್ಲಿ ನಮ್ಮ ದೊಡ್ಡಮ್ಮರ ಮಗ ತೀರೋಜವ್ರೆ, ಇಲ್ಲಿ ಮದುವೆ ಮಾಡಕ್ಕೆ ಮಣ್ಣು ಮಾಡ್ಬೇಕಲ್ಲಿ ಹೋಗಿ. ಹಲೋ ವಾಚೇರಿ ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದ್ರೆ ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನ ಕಿತ್ರಲ್ಲ, ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತಲ್ಲೇ. ಅದಕ್ಕೆ ನಾವೇನ್ ಮಾಡೋಣ, ಬಂದು ಇದು ಬಟ್ಟೆ ತುರ್ಕಾನ ಬರ್ಬಾರ್ದು ಅಂತ. ಲೇ ಅವರೆಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತೈತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣ, ಜಲ್ಡೆ ಹಿಡಿಬೇಕು, ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ಡೆ ಹಿಡಿಯೋಣ? ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು.
ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿತಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ ಬಾತ್ರೂಮ್ಗೆ ಜರಡೆ ಇಕ್ತಿದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು ಇಡೀ ಪ್ರಪಂಚ ಈ ಬಾಯಲ್ಲಿ ಕೇಳಿ ಯಾರ್ದಾರ ಮುಂದೆ ಹೇಳಿ ಗುಂಡಿಗೆ ಕೊಲೆ ಮಾಡಿಬಿಡ್ತಾರ ನಿನ್ನ. ಯಾಕ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವನ, ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ತಿರ್ಗಾ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚದಾಗ ಎಲ್ಲ ಟಿವಿವರೆಗೆ ಆಮೇಲೆ ನ್ಯೂಸ್ ನಲ್ಲಿ ಗೊತ್ತಾದ್ರೆ ಸಮೇತ ನಿಮ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಕಂದ, ಸುಮ್ಮನೆ ಸ್ವಾಮಿ ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ಹೇಳ್ಬಿಟ್ಟು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮಣಿಕಣಕ್ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದೆ ಊಟ ಬೇಡ ತಕ್ಕ ಇಲ್ಲಿ ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ 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 ಹಲೋ, ಏನ್ ಮಾಡ್ತಿದ್ಯಾ ಕಂದ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನೋ? ಕಂದ ಹೊರಗಡೆಗೆ ಹೋಗು ಬಿಡಲ್ವಲ್ಲ ಕಂದ. ಹಲೋ, ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗೆ ಮಾಡಿ ನಿನಗೆ ಎಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗೆ ಫೋನ್ ಮಾಡಬೇಕು ಮೊಬೈಲಿಂದ, ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಲೈಕ್ ಕಂದ. ಹಲೋ ಹಲೋ, ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು ಹೊರಗಡೆಗೆ ಹೋಗಿ. ಹೊರಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರಲ್ದಾಗ ಮಾಡ್ಲೇನೋ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲೇನೋ? ಬಾತ್ರೂಮ್ಗೆ ಹೋಗ್ದಂಗ ಅರ್ಜೆಂಟ್ ಆಯ್ತು ಸ್ವಾಮಿ ನನಗೆ. ಅರ್ಜೆಂಟ್ ಆಯ್ತು, ಅರ್ಜೆಂಟ್ ಆಗಿ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ತೆಗಿಸ್ಕೊಂಡು ಹೊಡ್ಕ. ಕಂದ ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್ ಕೆರೆದಾಗೆ. ಯಾಕೋ? ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ ಮಾತಾಡ ಬೋಳಿ ಮಗನೇ. ಅಮ್ಮ ಹೊರಗಡೆಗೆ ಹೋಗ್, ನನಗೆ ಅರ್ಜೆಂಟ್ ಆಯ್ತು. ಏನ್ ಹೇಳಿ? ಏಯ್ ಕಂದ ಓ ಮಾತಾಡೋ. ಅರ್ಜೆಂಟ್ ಆಯ್ತು ಹೇಳಿ ಸ್ವಾಮಿ. ಕಂದ ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ಅರ್ಜೆಂಟ್ ಆಯ್ತು, ಐತೆ. ನೀನು ಜಲ್ಡೆ ತಗೊಂಡೋಗೋ.
ಇದೇನು ಸ್ವಲ್ಪ ಜಲ್ದಿ ಆಯ್ತೀವ. ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡಬೇಡ. ಸುಮ್ನೆ ಏನಕ್ಕೆ ವೇಸ್ಟ್ ಮಾಡ್ತೀಯ? ಹೊರಗಡೆ ಹೋಗ್ತಾರ ನಾವು. ಹ್ಞೂ, ಜಲ್ಡೆ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ಹಾ, ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ವಾಪಸ್ ತಾಂಬ. ಏನ್ರಾಗೆ? ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಹಾ, ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಹಾ, ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಕ್ಕುತ್ತಾರ, ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಅದ ಹೊರಗಡೆ ಹೋಗಿ ಹೇಳ್ತಾರೆ ಕಾಳುಗಳನ್ನ ಜಲ್ದಿಡ್ದು ತಗೊಂಡು ತಿರ್ಗಾ ಸಾರು ಮಾಡ್ಕೊಂಡು ನಾನು. ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಅದು ವೇಸ್ಕೊಂಡ್ರೆ ಏನಾರ ಇವ್ರೆ ಸ್ವಾಮಿಗಳೇ. ಏಯ್, ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ನೀನು ಅಲ್ಲ ಅನ್ನ ತಿಂತ ಹೇಳ್ತೀನಿ ಮಾತಾಡ್ತಾ ಇದ್ದೀನಿ. ನೀನು ವೇಸ್ಕೊಂಡು ಜಲ್ದಿಡ್ಕೊಂಬರೋಣ ನಾವು. ಏನಾಗುತ್ತೆ? ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಎತ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕಿ ಸಾರು ಮಾಡ್ಕೊಂಡು ನಾನು.